ಎರಡನೇ ಸ್ವಯಂ ಮೌಲ್ಯಮಾಪನ ಪ್ರಶ್ನೆ, ಹೊಯ್ಸಳರ ಇತಿಹಾಸ ರಚನೆಗೆ ಸಹಾಯಕವಾಗುವ ಪುರಾತತ್ವ ಆಧಾರಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ನಮ್ಮೆಲ್ಲರಿಗೂ ಈ ಮುಂದಿನ ಒಂದು ವಿಡಿಯೋದಲ್ಲಿ ಏನು ನೋಡಿದ್ವಿ, ಹೊಯ್ಸಳರ ಕಾಲದಲ್ಲಿ ರಚನೆಯಾದ ಸಾಹಿತ್ಯ ಆಧಾರಗಳನ್ನಿಟ್ಟುಕೊಂಡು ಹೇಗೆ ನಾವು ಹೊಯ್ಸಳರ ಇತಿಹಾಸವನ್ನು ಮರುಸೃಷ್ಟಿಸಿದ್ದೀವಿ ಅಂತ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಪುರಾತತ್ವ ಆಧಾರಗಳನ್ನಿಟ್ಟುಕೊಂಡು ಹೇಗೆ ನಾವು ಹೊಯ್ಸಳರ ಇತಿಹಾಸವನ್ನು ಮರುಸೃಷ್ಟಿಸಬಹುದು ಎಂಬ ಒಂದು ಅಂಶವನ್ನು ಇಲ್ಲಿ ನೋಡಬಹುದಾಗಿದೆ. ಹೊಯ್ಸಳರ ಇತಿಹಾಸವನ್ನು ರಚಿಸಲು ಲಭ್ಯವಿರುವ ಪುರಾತತ್ವ ಆಕರಗಳು ಭೂ ಸಂಶೋಧನೆ, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳಾಗಿವೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಪುರಾತತ್ವ ಆಧಾರದಲ್ಲಿ 4 ವಿಧಗಳಿವೆ. ಅವುಗಳೆಂದರೆ ಭೂ ಸಂಶೋಧನೆ ಆಗಿರ್ಬೋದು, ಅಥವಾ ಅದನ್ನು ಭೂ ಉತ್ಖನನ ಅಂತ ಕರಿತೀವಿ, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು. ಮೊದಲನೇದು ಭೂ ಸಂಶೋಧನೆ. ಏನು ಭೂ ಸಂಶೋಧನೆ ಅಂದರೆ, ಅಥವಾ ಉತ್ಖನನ ಅಂದರೆ ಏನು ಅಂದರೆ, ಸಾಹಿತ್ಯ ಕೃತಿಗಳಷ್ಟೇ ಪುರಾತತ್ವ ಆಕರಗಳು ಹೊಯ್ಸಳರ ಕಾಲದ ಇತಿಹಾಸದ ರಚನೆಗೆ ಸಹಾಯಕವಾಗುತ್ತೆ. 1980ರಿಂದ 90ರ ದಶಕದಲ್ಲಿ ಕೋಟೆಗಳು, ಅರಮನೆಗಳು, ನಿವೇಶನಗಳು, ಜೈನ ಮಂದಿರಗಳು, ಹಲವಾರು ಅವಶೇಷಗಳು ಇಲ್ಲಿ ಹಳೆಬೀಡಿನಲ್ಲಿ ನಡೆದ ಒಂದು ಉತ್ಖನನದಲ್ಲಿ ನಮಗೆ ಸಿಗುತ್ತದೆ. ಇದರಿಂದ ಇವರ ಕಾಲದ ವಾಸ್ತುಶಿಲ್ಪ ಆಗಿರ್ಬೋದು, ಶಿಲ್ಪಕಲೆ ಆಗಿರಬಹುದು, ಮತ್ತು ಅವರು ನಿರ್ಮಿಸಿದ ಬಸೀದಿಗಳಾಗಿರ್ಬೋದು, ಅಂದರೆ ಏಕಕೂಟ ಬಸೀದಿ ಅಥವಾ ಕೋಟೆಗಳು, ಕೋಟೆಯ ಅವಶೇಷಗಳು, ಜೈನ ದೇವತೆ ಪದ್ಮಾವತಿ ಅವರ ಒಂದು ವಿಗ್ರಹ, ಮತ್ತು ಹಾನಿಗೊಳಗಾದ ಜಿನಾಲಯ, ಭಗ್ನ ವಿಗ್ರಹಗಳು, ಜೈನ ಶಿಲ್ಪಗಳು ನಮಗೆ ಎಲ್ಲಿ ದೊರಕಿದೆ ಅಂದರೆ ಹಳೆಬೀಡಿನ ಒಂದು ದೇವಸ್ಥಾನದ ಪಕ್ಕದಲ್ಲಿ 1980ರಿಂದ 90ರ ದಶಕದಲ್ಲಿ ಉತ್ಖನನ ಮಾಡುವಾಗ ದೊರಕಿತ್ತು. ಸೊ ಇವುಗಳು ಸಹ ಹೊಯ್ಸಳರ ಇತಿಹಾಸವನ್ನು ಪುನರ್ರಚಿಸಲು ನಮಗೆ ಅತ್ಯುತ್ತಮ ಪಾತ್ರವನ್ನು ವಹಿಸುತ್ತವೆ. ಯಾಕೆಂದರೆ ಅವರು ಸೃಷ್ಟಿಸಿದ, ಅವರ ಕಾಲದಲ್ಲಿ ಅವರ ಒಂದು ಕೆಲಸ ಕಾರ್ಯಗಳಿಗಾಗಿ ಸೃಷ್ಟಿಸಿ ಅದು ಕಾಲಗರ್ಭದಲ್ಲಿ ಸೇರಿ ಹೇಗೆ ನಮಗೆ ಉತ್ಖನನವಾಗಿ ಹೊರಬಂದು ಅವರ ಒಂದು ಇತಿಹಾಸವನ್ನು ಮರುಸೃಷ್ಟಿಸುತ್ತದೆ ಎಂಬುದೇ ಒಂದು ಕುತೂಹಲ ಕಾರ್ಯ. ಎರಡನೆಯದು ಶಾಸನಗಳು. ಶಾಸನಗಳೆಂದರೆ ಏನು? ಶಾಸನಗಳೆಂದರೆ ಅವರ ಕಾಲದಲ್ಲಿ ಆಡಳಿತ ಶಾಸನ, ಆ ಶಾಸನಗಳನ್ನು ಅಂದರೆ ಶಾಸನಗಳಂತ ಏನಂತ ತಿಳ್ಕೊಬೇಕು ನಾವು ಮೊದಲು. ಶಾಸನಗಳೆಂದರೆ ಅವರು ರಾಜರು ಹೊರಡಿಸಿದ ರಾಜಾಜ್ಞೆಗಳಾಗಿರಬಹುದು, ಅಥವಾ ದತ್ತು ನೀಡಿದ ಏನಕ್ಕಾಗಿ ಅವರು ದತ್ತು ಕೊಟ್ಟಿರಬಹುದು, ಏನೇ ರಾಜರು ಹೊರಡಿಸಿದ ರಾಜಾಡಳಿತ ಅಥವಾ ಧಾರ್ಮಿಕ ಕಾರ್ಯಗಳು, ಅಥವಾ ಅವರು ಮಾಡಿದ ದಾನದತ್ತಿಗಳಾಗಿರ್ಬೋದು, ಎಲ್ಲರವನ್ನು ಒಂದು ಶಾಸನದ ರೂಪದಲ್ಲಿ ಹೊರಡಿಸ್ತಿದ್ರು. ನಮಗೆ ಇವಾಗ ಬುಕ್ಸ್ ಇದೆ, ನಾವು ಬರ್ಕೋತೀವಿ. ಅವ್ರ ಕಾಲದಲ್ಲೂ ಓಲೆಗರಿಗಳಿದ್ದರೂ ಸಹ ಎಲ್ಲರೂ ಕಾಲವಾಗಿ ಅವರು ಮಾಡಿದ ಒಂದು ದಾನವನ್ನಾಗಿರ್ಬೋದು, ಅವರ ಸಾಧನೆಯನ್ನಾಗಿರಬಹುದು ನೆನಪಿಟ್ಕೋಬೇಕೆಂಬ ಅಂಶದಿಂದ ಕಲ್ಲಿನ ಮೇಲೆ ಶಾಸನಗಳನ್ನು ಹೊರಡಿಸ್ತಿದ್ದಾರೆ. ಯಾಕಂದರೆ ಕಲ್ಲು ಯಾವುದೇ ಕಾರಣಕ್ಕೂ ಅದು ಮಣ್ಣಾಗಲ್ಲ ಅಲ್ವಾ. ತುಂಬ ಕಾಲಗಳು ಬೇಕಾಗುತ್ತೆ ತುಂಬ ಕಾಲಗಳು ಬೇಕಾಗುತ್ತೆ. ಒಂದು 5 ರೇಡಿಯಸ್ ಸೆಂಟಿಮೀಟರ್ ಇರುವ ಚಿಕ್ಕ ಕಲ್ಲು ಮಣ್ಣಾಗಿ ಪರಿವರ್ತನೆ ಆಗೋಕ್ಕೆ 3ರಿಂದ 4,000 ವರ್ಷಗಳು ಬೇಕಾಗುತ್ತೆ. ಸೊ ಅಂಥದ್ರಲ್ಲಿ ಇಷ್ಟು ದೊಡ್ಡ ಕಲ್ಲುಗಳು ಒಂದು ಚಿಕ್ಕ ಮಣ್ಣಾಗಿ ಪರಿವರ್ತನೆ ಆಗೋಕ್ಕೆ ಎಷ್ಟೊಂದು ವರ್ಷಗಳು ಬೇಕಾಗುತ್ತೆ ಅಲ್ವಾ. ಸೊ ನೆಕ್ಸ್ಟ್, ಶಾಸನಗಳು ಹೇಗೆ ಹೊಯ್ಸಳರ ಆಡಳಿತವನ್ನು ಶಾಸನಗಳ ಸಮೃದ್ಧ ಯುಗವಾಗಿತ್ತು. ಯಾಕಂದರೆ ಇವರ ಕಾಲದಲ್ಲಿ ಬಹಳಷ್ಟು ಶಾಸನಗಳು ದೊರಕಿವೆ. ಕರ್ನಾಟಕದ ಶಾಸನಗಳ ರಚನೆಯಲ್ಲಿ ಹೊಯ್ಸಳರ ಕಾಲವನ್ನು ಸುವರ್ಣ ಯುಗವೆಂದು ಕರೆಯುತ್ತಾರೆ. ಏಕೆಂದರೆ ಇವರು ಹೊರಡಿಸಿದ ಶಾಸನಗಳಿಂದ ಅನೇಕ ಇತಿಹಾಸವನ್ನು, ಅಂದರೆ ಇವರ ಕಾಲದ ಇತಿಹಾಸವನ್ನು ಪುನರ್ರಚಿಸಲು ತುಂಬ ಉಪಯುಕ್ತವಾಗಿದೆ. ಶಾಸನಗಳ ರಚನೆಯು ಕಲೆಗಾರಿಕೆ, ಲಿಪಿ ಸೌಂದರ್ಯ, ಭಾಷೆ ಮತ್ತು ಸಾಹಿತ್ಯ ವೃದ್ಧಿಯನ್ನು ತೋರಿಸಿಕೊಡುತ್ತದೆ. ಇವರ ಕಾಲದಲ್ಲಿ ಇವರು ಹೊರಡಿಸಿದ ಶಾಸನಗಳ ಆಧಾರದ ಮೇಲೆ ನಾವು ಇವರ ಒಂದು ಕಲೆಗಾರಿಕೆ, ಶಾಸನಗಳನ್ನು ಹೊರಡಿಸುವ ಕಲೆಗಾರಿಕೆಯಾಗಿರಬಹುದು, ಮತ್ತು ಇವರ ಲಿಪಿ ಸೌಂದರ್ಯ, ನಾನು ಮೊದಲೇ ಹೇಳಿದಂಗೆ ಇವರು ಸಂಸ್ಕೃತದಲ್ಲೂ ಬರೆಸ್ತಿದ್ರು, ಕನ್ನಡದಲ್ಲೂ ಬರೀತಿದ್ರು ಅಲ್ವಾ. ಮತ್ತು ಇವರ ಸಾಹಿತ್ಯ ವೃದ್ಧಿ, ಯಾವುದೇ ಒಂದು ಸಾಹಿತ್ಯ ಯಾರು ಬೇಕಾದರೂ ಸೃಷ್ಟಿಸಬಹುದು, ಆದರೆ ಆ ಸಾಹಿತ್ಯದಲ್ಲಿರುವ ಅಡಕವಾಗಿರೋ ಅಂಶಗಳು ಮತ್ತು
ಅವರು ಅದನ್ನು ಹೇಗೆ ವೃದ್ಧಿಸ್ಕೊಂಡಿದ್ರು ಅಂತ ವಿಷಯಗಳನ್ನು ಸಹ ನಾವು ನೋಡ್ಬೋದಾಗಿದೆ. 300 ವರ್ಷದ ಅವಧಿಯಲ್ಲಿ 2000ಕ್ಕೂ ಅಧಿಕ ಶಾಸನಗಳನ್ನು ಹೊರಡಿಸಿದರು. ಸೊ ಇವರ ಆಡಳಿತಾವಧಿಯನ್ನು 300ರಿಂದ 345 ವರ್ಷಗಳಂತ ಏನು ನಾವು ಗುರುತಿಸ್ತೀವಿ, ಅಂತಹ ಅವಧಿಯಲ್ಲಿ ಮೊದಲನೇ ರಾಜನಿಂದ ಹಿಡಿದು ಕೊನೆಯ ರಾಜನ ತನಕ ಸುಮಾರು 2000ಕ್ಕೂ ಅಧಿಕವಾದ ಶಾಸನಗಳನ್ನು ಇವರು ಹೊರಡಿಸುತ್ತಾರೆ. ಕೆಲವೊಂದು ಉದಾಹರಣೆಗಳನ್ನು ನಾವಿಲ್ಲಿ ನೋಡೋಣ. ತಲಕಾಡಿನ ಕೀರ್ತಿನಾರಾಯಣ ದೇವಾಲಯದ ಶಾಸನ, ಚೆನ್ನಕೇಶವ ದೇವಸ್ಥಾನದ ನಿರ್ಮಾಣವನ್ನು ತಿಳಿಸುತ್ತದೆ. ಇದು ಬೇಲೂರು ಶಾಸನ ವಿಷ್ಣುವರ್ಧನ ಹೊರಡಿಸಿದ ಶಾಸನ. ಈ ಶಾಸನವು ಚೆನ್ನಕೇಶವ ದೇವಸ್ಥಾನದ ನಿರ್ಮಾಣವನ್ನು ತಿಳಿಸುತ್ತದೆ. ನಿಜವಾಗ್ಲೂ ಈ ಶಾಸನಗಳಲ್ಲೆಲ್ಲ ನಾವು ನೋಡಿದ್ರೆ ಅದರ ಒಂದು ಇತಿಹಾಸವನ್ನು ನೋಡಿದ್ರೆ ಯಾವ ರಾಜ ಯಾವ ಕಾಲದಲ್ಲಿ ಎಷ್ಟು ಜನಗಳನ್ನ ಇಟ್ಕೊಂಡು ಈ ದೇವಾಲಯವನ್ನು ನಿರ್ಮಿಸಿದ, ಅದಕ್ಕೆ ವೆಚ್ಚವಾದ ಖರ್ಚಾಗಿರ್ಬೋದು, ಅದು ಯಾವ ಶೈಲಿಯಲ್ಲಿ ನಿರ್ಮಿಸಿದನು, ಇದೆಲ್ಲವನ್ನು ಸಹ ಈ ಶಾಸನಗಳು ನಮಗೆ ತಿಳಿಸಿಕೊಡುತ್ತವೆ. ಅಮೃತಪುರ ಶಾಸನ, ಒಂದನೇ ಬಳ್ಳಾಳ ಹೊರಡಿಸ್ತಾನೆ. ಅರವತ್ತಿಗೆಯ ಶಾಸನ ಕಲ್ಯಾಣಿ ಚಾಲುಕ್ಯರ ವಿರುದ್ಧ ಹೊಯ್ಸಳರ ವಿಜಯವನ್ನು ಸಂಕೇತವನ್ನು ತಿಳಿಸುತ್ತದೆ. ಇಬ್ಬಣ್ಣವಾಳ ಶಾಸನ ಕೀರ್ತಿನಾರಾಯಣ ದೇವಾಲಯದ ನಿರ್ಮಾಣ. ಗಂಗದಿ ಕೋಟೆ ಶಾಸನ ಹೊಯ್ಸಳರ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸುತ್ತದೆ. ವಯಾಡಿಗೆರೆ ಶಾಸನ ಹೊಯ್ಸಳರ ಶಿಲ್ಪಕಲೆಯನ್ನು ವಿವರಿಸುತ್ತದೆ. ಕೂಡ್ಲಿಗಿ ಶಾಸನ ಇದು ಇವರ ಧಾರ್ಮಿಕ ಹೊಯ್ಸಳರ ಧಾರ್ಮಿಕ ಸಹಿಷ್ಣುತೆಯ ವಿವರಣವನ್ನು ನೀಡುತ್ತದೆ. ನಾಗನಕಲ್ಲು ಶಾಸನ ಹೊಯ್ಸಳರ ನಿರ್ವಹಣಾ ವಿಧಾನ, ಹೊಯ್ಸಳರು ಯಾವ ತರಹದ ಒಂದು ನಿರ್ವಹಣೆ ವ್ಯವಸ್ಥೆಯನ್ನು ಹೊಂದಿದ್ರು ಎಂಬುದು ಈ ಒಂದು ಶಾಸನವು ನಮಗೆ ತಿಳಿಸಿಕೊಡುತ್ತದೆ. ಲಕ್ಕುಂಡಿ ಶಾಸನ ಹೊಯ್ಸಳರ ಕಾಲದ ಜೈನ ಧರ್ಮವು ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಬೆಳೆದು ಬಂದಿದ್ದು, ಇವರು ಜೈನ ಧರ್ಮಕ್ಕೆ ಯಾವ ಒಂದು ಥರದ ಪೋಷಕರಾಗಿದ್ದರು ಎಲ್ಲವನ್ನು ಈ ಒಂದು ಶಾಸನಗಳು ತಿಳಿಸುತ್ತದೆ ನಮಗೆ. ಸೊ ಶಾಸನಗಳು ಇದೆ. ಇದನ್ನು ಹೊರತುಪಡಿಸಿ ಶಾಸನಗಳ ತದನಂತರ ಬರುವುದು ನಾಣ್ಯಗಳು ಸಹ ಒಂದು ಇತಿಹಾಸವನ್ನು ನಮ್ಮೆಲ್ಲರಿಗೂ ಗೊತ್ತು. ನಾಣ್ಯದ ಅಧ್ಯಯನವನ್ನು ನಾವು ನಾಣ್ಯಶಾಸ್ತ್ರ ಅಥವಾ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಹೊಯ್ಸಳರು ಹೊರಡಿಸಿದ ನಾಣ್ಯಗಳ ಬಗ್ಗೆ ಅವರು ಹೊರಡಿಸಿದ ಶಾಸನಗಳಲ್ಲಿ ಮಾಹಿತಿ ಸಿಗುತ್ತದೆ. ಸೊ ನೋಡಿ, ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಶಾಸನಗಳಾಗಿರ್ಬೋದು ಅಥವಾ ನಾಣ್ಯಗಳಾಗಿರ್ಬೋದು, ಒಂದಕ್ಕೊಂದೇನು ಇಂಟರ್ಲಿಂಕ್ ಆಗಿರುತ್ತದೆ. ಹೊಯ್ಸಳರು ನಾಣ್ಯಗಳ ಮುಮ್ಮುಖ ಮತ್ತು ಹಿಮ್ಮುಖಗಳಲ್ಲಿ ಮುದ್ರ ಹಾಕಿ ನಾಣ್ಯಗಳಾಗಿವೆ. ಅಂದರೆ ಈಗ ನಾವೇನು ನಾಣ್ಯಗಳನ್ನು ಉಪಯೋಗಿಸ್ತೇವೆ ಅದರಲ್ಲಿ ಹಿಮ್ಮುಖವಾಗಿಯೂ ಮಾಹಿತಿಗಳಿರುತ್ತೆ, ಮುಮ್ಮುಖವಾಗಿಯೂ ಮಾಹಿತಿಗಳಾಗಿರುತ್ತೆ. ಅಂದರೆ ಹೆಡ್ ಬುಷ್ ಅಂತ ನಾವೇನು ಕರಿತೀವಿ. ಸೊ ಎರಡೂ ಕಡೆಯೂ ಸಹ ಇವರ ಒಂದು ಇತಿಹಾಸವನ್ನು ತಿಳಿಯಲು ನಮಗೆ ಮಾಹಿತಿಗಳು ದೊರಕುತ್ತವೆ. ಇದರಲ್ಲಿ ಇವರು ನಾಣ್ಯಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಿದ್ರು, ಮತ್ತು ಒಂದೊಂದು ಹೆಸರುಗಳಿಗೂ ಒಂದೊಂದಾದ ವಿಶಿಷ್ಟವಾದ ಸ್ಥಾನ ಇತ್ತು. ಅದರಲ್ಲಿ ಉದಾಹರಣೆಗಳಂದರೆ ನಿಷ್ಕ ಅಂದರೆ ಇದು ಚಿನ್ನದ ನಾಣ್ಯವಾಗಿರುತ್ತೆ. ಗದ್ಯಾಣ, ವರಹ, ಅಡ್ಡ, ಹಗ, ವೀಸ, ಪಣ, ಬೇಳೆ ಇಂತಹ ಮುಂತಾದ ಹೆಸರುಗಳಿಂದ ಕರೀತಿದ್ರು. ಕೊನೆಯದಾಗಿ ನೋಡೋದಾದರೆ ಸ್ಮಾರಕಗಳು. ನಿಜವಾಗಿ ಹೇಳಬೇಕಾದ್ರೆ ಸ್ಮಾರಕಗಳು ನಾವು ಕಣ್ಮುಂದೆ ನೋಡಬಹುದು. ಇವರ ಒಂದು ವಾಸ್ತುಶಿಲ್ಪಕ್ಕೆ ಇವರು ನೀಡಿದ ತಾಂತ್ರಿಕ ಯಾವ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಇವರು ಇಂತಹ ವಾಸ್ತುಶಿಲ್ಪಗಳನ್ನು ಸೃಷ್ಟಿಸಿರಬಹುದು ಅಂತ ನಮಗೆ ಒಂಥರ ಇದಾಗ್ಬೋದು. ನೆಕ್ಸ್ಟು ಒಂದು ಬೇಲೂರು ಚೆನ್ನಕೇಶವ ದೇವಾಲಯ ಮತ್ತು ಕಪ್ಪೆ ಚೆನ್ನಗರಾಯ ದೇವಾಲಯ. ನಾವೆಲ್ಲರೂ ಇತಿಹಾಸದ ವಿದ್ಯಾರ್ಥಿಗಳಾಗಿರೋ ಕಾರಣ ಒಂದಲ್ಲ ಒಂದಿನ ಇಲ್ಲಿ ನಾವು ಹೋಗಿರ್ತೀವಿ. ಅಲ್ಲಿನ ವಾಸ್ತುಶಿಲ್ಪ ಆಗಿರ್ಬೋದು, ದೇವಾಲಯದ ರಚನಾ ಶಿಲ್ಪ ಆಗಿರ್ಬೋದು, ಯಾವ ಒಂದು ಶೈಲಿಯನ್ನು ಉಪಯೋಗಿಸ್ಕೊಂಡು ಇವರು ದೇವಾಲಯವನ್ನು ಮಾಡಿರ್ಬೋದು, ಒಂದೊಂದು ಚಿಕ್ಕ ಸೂಕ್ಷ್ಮ ಕೆತ್ತನೆಗಳು ಸಹ ಇವರ ತಂತ್ರಜ್ಞಾನವನ್ನು ನಮಗೆ ವಿವರಿಸುತ್ತದೆ. ಹಳೆಬೀಡಿನ ದೇವಾಲಯ ಆಗಿರ್ಬೋದು, ಹಳೆಬೀಡಿನ ಹೊಯ್ಸಳರೇಶ್ವರ, ಕೇದಾರೇಶ್ವರ ದೇವಾಲಯ ಆಗಿರ್ಬೋದು, ಸೋಮನಾಥಪುರದ ಕೇಶವ ದೇವಾಲಯ ಮತ್ತು ತ್ರಿಕೂಟ ದೇವಾಲಯ ಆಗಿರ್ಬೋದು, ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ ಆಗಿರ್ಬೋದು, ಶ್ರವಣಬೆಳಗೊಳದ ಸವತ್ತಿ ಗಂಗಾಧವರ್ಣ ಆಗಿರ್ಬೋದು, ಜೀನನಾಥ ಬಸೀದಿಗಳು ಮತ್ತು ಮರಳೆ ಸಿದ್ದೇಶ್ವರ ದೇವಾಲಯ ಆಗಿರ್ಬೋದು, ಹುಲಿಯೂರು ರಂಗನಾಥ ಸ್ವಾಮಿ ಮತ್ತು ಮಲ್ಲಿಕಾರ್ಜುನ ದೇವಾಲಯ ಆಗಿರ್ಬೋದು, ಬೆಳಗಾವಿಯ ಕೇದಾರೇಶ್ವರ ದೇವಾಲಯ,
ತೊಣಬೆಯ ಬಸವೇಶ್ವರ ದೇವಾಲಯ, ಶ್ರವಣಬೆಳಗೊಳದ ಬಾಹುಬಲಿಯ ವಿಗ್ರಹ. ನಮ್ಮೆಲ್ರಿಗೂ ಗೊತ್ತು ಬಾಹುಬಲಿಯ ವಿಗ್ರಹವನ್ನು ಯಾರು ಮಾಡಿದರು ಅಂತ. ಇಲ್ಲಿ ಶ್ರವಣಬೆಳಗೊಳದಲ್ಲಿ ಮೇಲುಕೋಟೆ ಶ್ರೀ ಚೆಲುವ ನಾರಾಯಣ ದೇವಾಲಯ ಇದೆ. ಇದೆಲ್ಲವೂ ಸಹ ಇನ್ನೂ ನಮ್ಮ ಕಣ್ಮುಂದೆನೇ ಇರುವ ಒಂದು ಸ್ಮಾರಕಗಳು. ಈ ಸ್ಮಾರಕಗಳ ಸ್ಮಾರಕಗಳನ್ನು ಇಟ್ಟುಕೊಂಡು ಹೇಗೆ ಹೊಯ್ಸಳರ ಇತಿಹಾಸವನ್ನು ಮರುಸೃಷ್ಟಿಸಬಹುದು ಎಂಬುದು, ಇದನ್ನೆಲ್ಲ ಇವಾಗ ಏನೇನು ಪಾಯಿಂಟ್ಗಳಲ್ಲಿ ಅದನ್ನು ವಿವರಾತ್ಮಕವಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ನೀವು ಬರೆದ್ರೆ ನೀವೊಂದು ಗುಡ್ ಸ್ಕೋರ್ನ ನೀವು ಮಾಡ್ಬೋದು ಅಂತ ಅನ್ಕೋತೀನಿ. ಥ್ಯಾಂಕ್ ಯು.